ಲೋಕಲ್ ಸ್ಟೇಷನ್ ಒಂದು ಲೆಟರ್ ಕೊಟ್ಟು ಪರ್ಮಿಷನ್ ತೊಗೋತೀವಿ. ಹೌದು ಹೌದು ಕನಕಾಂಗಳ ಕನಕಾಂಗಳ ಕನಕಾಂಗಳ. ಹಾಂ ನಮಸ್ಕಾರ ಸ್ನೇಹಿತರೆ, ಲೋಕಲ್ ಕನ್ನಡಿಗ ನಂಬರ್ 1 ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವಿವತ್ತು ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದೊಳಗಡೆ ಇದ್ದೀವಿ. ನಮ್ಮ ಟೀಮಿಗೆ ಸುಮಾರು ಒಂದು 25ರಿಂದ 30 ಜನ ಇರೋ ಟೀಮ್ಗೆ ಇಲ್ಲಿ ಒಂದು 30 ದಿನದ ಮಟ್ಟಿಗೆ ರೂಮ್ಸ್ಗಳು ಸಿಗ್ತಾವ. ನೋಡೋಣ ಬನ್ನಿ. ಸಿಕ್ಕರೂ ರೂಮ್ ರೆಂಟ್ ಎಲ್ಲ ಎಷ್ಟಿದೆ, ಜೊತೆಗೆ ಇಲ್ಲಿ ಏನು ಡಾಕ್ಯುಮೆಂಟ್ಸ್ ಪ್ರೊಸೀಜರ್ಗಳಿದ್ದಾವೆ, ಕಂಪ್ಲೀಟ್ ಡೀಟೇಲ್ನ ಈ ವಿಡಿಯೋದ ಮೂಲಕ ತಿಳಿಯೋಣ. ಸ್ನೇಹಿತರೆ, ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ ಬನ್ನಿ ನೋಡೋಣ. ಭಾರಿ ಕಟ್ಟಾರ ಬಿಡ್ರಿ ಅಲ್ಲ ರೂಮ್ಸ್. ಇಲ್ಲಿ ಯಾರು ಇನ್ಚಾರ್ಜ್ ಯಾರಿದ್ದಾರೆ? ಇನ್ಚಾರ್ಜ್ ಯಾರಿದ್ದಾರೆ ಇಲ್ಲಿ? ಇನ್ಚಾರ್ಜ್ ಇಲ್ಲಿ ಮ್ಯಾನೇಜ್ಮೆಂಟ್ ಎಂಟ್ರೆನ್ಸ್ ಇವು ರೂಮ್ಸ್ ಏನ್ರಿ? ಇವು ರೂಮ್ಸ್ ರೀ, ಲಾಡ್ಜ್. ನಮ್ಗೆ ಉಳ್ಕೊಳಕ್ ರೂಮ್ಗಳು. ಶೂಟಿಂಗ್ ವಿಚಾರಿಸ್ರಿ. ಥ್ಯಾಂಕ್ಸ್ ಬ್ರೋ. ಅದು ನೀವು ಬೇರೆ ವಿಡಿಯೋ ಮಾಡ್ತಿದ್ರ, ಅವರು ಏನೋ ಇವರು ಗೌರ್ಮೆಂಟಿಂದ ಬಂದಿರ್ತಾರಲ್ಲ ಇನ್ಚಾರ್ಜ್ಗಳು ಚೆಕ್ ಮಾಡೋಕ್ಕೆ. ಸರ್ ನೋಡಿ ಸರ್, ಆರಾಮಾಗಿರ್ಬೋದು. ಅಂದರೆ ನಮ್ಮ ಕ್ರೂ ಇರುತ್ತೆ ಗೊತ್ತಾ, ಕಂಪ್ಲೀಟ್ ಕ್ಯಾಮ್ರಾಮನ್ನು ಅವ್ರಿಗೆ ಯೂಸ್ ಮಾಡಬೇಕು. ನಮ್ಮದು ಲೈಟ್ಸ್ ಆಫೀಸರ್ಸ್ ಎಲ್ಲರಿಗೂ. ಅದು ಎಲ್ಲಿ ನಿಮ್ಮ ಹಾವೇರಿ ಸಿಟಿಲಿ ಬೆಟ್ರಾ ಇಲ್ಲಿ ಬೆಟ್ರಾ? ಬೆಟ್ರ್ ಸರ್ ಇಲ್ಲಿ, ಯಾಕಂದರೆ ಇಲ್ಲಿ ಸರೌಂಡಿಂಗ್ ಎಲ್ಲ ಅನ್ಕೊಂತೀವಲ್ಲ, ಈಸಿ ಆಗುತ್ತೆ. ಅಂದರೆ ಹಾವೇರಿ ಆದರೂ ಓಕೆ, ಇಲ್ಲಾದ್ರೂ ಓಕೆ. ನಮಗೆ ಒಂದು ಒಳ್ಳೆ ಗಾರ್ಮೆಂಟ್ಸ್ ಐತಿ ಇಲ್ಲಿ. ಗಾರ್ಮೆಂಟ್ಸ್ ಮಾಡಿದ್ದಾರೆ, ಮ್ಯಾನುಫ್ಯಾಕ್ಚರ್ ರೆಡಿಮೇಡ್ ಗಾರ್ಮೆಂಟ್. ಯಾರೋ ಬಂದಿರ್ತೀವಿ. ಅದಕ್ಕೇನೈತ್ರಿ, ಗೌರ್ಮೆಂಟ್ ಪ್ರಾಪರ್ಟಿ, ಅದಕ್ಕೇನು ಸಂಬಂಧ ಇಲ್ಲ. ಇನ್ಚಾರ್ಜ್ ಬಂದಿರ್ತಾರೆ. ಇದು ಊಟದ ಹಾಲ್. ಇಲ್ಲಿ ಬಂದೀನಿ ನಾನು ಮದುವೆ. ಸರ್ ನಮ್ಮ ಹುಡುಗರೆಲ್ಲ ಖುಷಿ ಆಗ್ಬಿಡ್ತಾರೆ ಸರ್, ಶೂಟಿಂಗ್ ಹುಡುಗರೆಲ್ಲ ಇಲ್ಲ ಹಾಕ್ಬಿಟ್ರೆ ಮಾಡ್ಸೋಣ. ಅಲ್ಲಿ ನೋಡೋಣ ಬನ್ನಿ. ಇದು ಪ್ರಾಧಿಕಾರ ಆಫೀಸು. ಇಲ್ಲಿರ್ತಾರೆ ಅಂತ ಕಳಿಸಿದ್ರು, ಅಲ್ಲಿಂದ ಇಲ್ಲಿಗೆ. ಇಲ್ಲಿ ಯಾರಾದರೂ ಇದ್ದಾರೋ ಇಲ್ವೋ ನೋಡೋಣ ಬನ್ನಿ, ಒಳಗಡೆ ಹೋಗೋಣ. ಎಲ್ಲ ಖಾಲಿ ಐಬಿಗಳಲ್ಲಿ ಅಷ್ಟೇ ರೀ, ಎಲ್ಲ ಐಬಿಲ್ ಅಷ್ಟೇ. 350-400 ರೂಪಾಯಿ ಇರುತ್ತೆ. ಬ್ರದರ್, ಮ್ಯಾನೇಜ್ಮೆಂಟವ್ರು ಯಾರು ಇದ್ದಾರೆ ಇಲ್ಲಿ? ಆಫೀಸಲ್ಲ ಇದು. ಇಲ್ಲಿ ಯಾರೋ ಇನ್ಚಾರ್ಜ್ನವ್ರು ಯಾರು ಇದ್ದಾರೆ? ಮ್ಯಾನೇಜ್ಮೆಂಟ್ನವ್ರು ಅವ್ರು ಯಾರು? ಯಾರಿಲ್ಲ ಇಲ್ಲಿ. ರೂಮ್ಗಳು ಬೇಕಂದ್ರೆ ಯಾರಿಗೆ ವಿಚಾರಿಸ್ಬೇಕು? ಊಟ ಮಾಡಕ್ಕೆ ಹೋಗ್ಯಾರ? ಬರ್ರಿ ಅಲ್ಲಿ ನೋಡೋಣ, ಬರ್ರಿ ಅಲ್ಲಿ ಅವ್ರಿಗೆ. ಆ ಅಮ್ಮ ಒಬ್ರು ಬಂದರು ಗೊತ್ತ ಮುಂದೆ. ಏನು ಅನ್ನಿಸ್ತು ಸರ್ ನಮ್ಮ ಭಾಗ ಶೂಟಿಂಗ್ ಪ್ಲೇಸಿಗೆ ಬೆಳಗ್ಗೆಯಿಂದ ಓಡಾಡಿದ್ವಿ? ನಿಮ್ಗೆ ಏನು ಅನ್ನಿಸ್ತು ಎಕ್ಸ್ಪೀರಿಯೆನ್ಸ್? ಗೊತ್ತಾಗಲಿ ನಮ್ಮ ಆಡಿಯನ್ಸಿಗೆ ಸ್ವಲ್ಪ ಸಿನಿಮಾ ಎಷ್ಟು ಹೆಂಗಿದೆ ಅಂತ, ಸಿನಿಮಾ ಜರ್ನಿ. ಅದೇ ಚೆನ್ನಾಗಿದೆ ಸರ್. ಲೊಕೇಶನ್ಸ್ ನೋಡಿದ್ವಿ, ಚೆನ್ನಾಗಿದೆ. ಬಟ್ ಅದು ನಮ್ಗೆ ಸೆಟ್ ಆಗೋ ಥರ ಸಿಕ್ಕಿಲ್ಲ ಅಂದರೂ ಆ ವಾತಾವರಣ ಚೆನ್ನಾಗಿ ಕಾಣಿಸ್ತು. ಹುಡುಕ್ಬೇಕಷ್ಟೇ, ಹುಡುಗಿಯರು ಸಿಗ್ತವೆ. ನಮಗೆ ಬೇಕಾದ ಥರ ನಮ್ಮ ಕತೆಗೆ ತಕ್ಕಂತೆ ಲೊಕೇಶನ್ ಬೇಕಲ್ಲ, ಆ ಲೊಕೇಶನಿಗೆ ಮತ್ತು
ಹುಡುಕ್ಬೇಕಾಗುತ್ತೆ. ಸ್ಟ್ರಗಲ್ ಇದೆ ಸಿಕ್ಕಾಪಟ್ಟೆ, ಏನು ಸರ್? ಹೌದು. ನೋಡ್ತಾ ಇದ್ದೀವಿ, ನೋಡೋಣ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿರಿ. ಕಂಪ್ಲೀಟಾಗಿ ನಮ್ಮ ಡೈರೆಕ್ಟರ್ ಎಷ್ಟು ಬಾಧೆ ಪಡ್ತಾ ಇದ್ದಾರೆ ಈ ಪ್ಲೇಸ್ಗಳು ನೋಡಲಿಕ್ಕೆ ಅನ್ನೋದೆಲ್ಲ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗುತ್ತೆ. ಅಷ್ಟು ಸುಲಭ ಇಲ್ಲ ಒಂದು ಸಿನಿಮಾ ಮಾಡಬೇಕಂದ್ರೆ. ಇನ್ಚಾರ್ಜ್ ಯಾರು ಇಲ್ಲ, ಯಾರು ಮ್ಯಾನೇಜ್ಮೆಂಟ್? ಅಲ್ಲಿ ಲಾಡ್ಜಿಂಗ್ ಇದೆಯಲ್ಲ ಆ ಕಡೆ. ಯಾರಿದ್ದಾರೆ ಯಾರು ಹತ್ರ ವಿಚಾರಿಸ್ಬೋದ್ರಿಪ್ಪ. ಇಲ್ಲಿ ಇನ್ಚಾರ್ಜ್ ಯಾರು ಇಲ್ಲೇನ್ರಿ? ಅಲ್ಲಿ ರೂಮ್ಸ್ ಇದಾವಲ್ರಿ ಆ ಕಡೆ, ಇಲ್ಲಿ ವಿಚಾರಿಸ್ಬೇಕಂದ್ರೆ ಯಾರು ವಿಚಾರಿಸ್? ಈ ಕಡೆ ಹೋಗಿ ಇದೇನು ಗಾರ್ಮೆಂಟ್ಸ್ ಏನು ಸರ್? ಇದು ಪ್ರೈವೇಟ್ ಏನ್ರಿ? ಹಿಂಗೆ ಹೋಗ್ರಿ, ಮುನ್ನಡೆಗೆ ಬಿಲ್ಡಿಂಗ್ ಐತೆ. ಅದು ಪ್ರಾಧಿಕಾರ ಬಿಲ್ಡಿಂಗ್ ಅಂತ ಐತಲ್ಲ, ಅಲ್ಲಿ ಹೋಗಿದ್ವಿ. ಅಲ್ಲಿ ಯಾರಿಲ್ಲ. ಈಗ ಹೋದ್ರೆ ನೋಡಿ ಅವ್ರು ಅವ್ರೇನು ಯಜಮಾನ್ರು ಇದ್ದಾರೆ? ಲೇಡೀಸ್ ಜೆಂಟ್ಸ್ ಅದ ನೋಡಿ. ಜೆಂಟ್ಸ್ ಇದ್ದಾರೆ. ಅಲ್ಲಿಂದ ಬಂದ್ವಿ, ಯಾರು ಇರಲಿಲ್ಲ, ಹಂಗಾಗಿ ಬಂದಿತ್ತು. ಈಗ ಹೋದ್ರೆ ಊಟ ಮಾಡ್ಕೊಂಡು. ಹೌದ್ರಿ. ಅಲ್ಲಿ ಗ್ರಂಥಾಲಯ ಅಂತ ಐತಲ್ರಿ? ಗ್ರಂಥಾಲಯ ಅಲ್ಲಿ ಒಳಗಡೆ ಅದ ನೋಡ್ರಿ. ಅದಕ್ಕೆ ಗ್ರಂಥಾಲಯ ಹಿಂಗೈತಾ, ಹಾಂ, ಈ ಕಡೆ ಒಂದು ರೂಮ್ ಐತಲ್ಲ ಬಲಗಡೆ. ಹೌದ್ರಾ, ಸರಿ ಸರ್. ಇದು ಏನು ಪ್ರೈವೇಟ್ ಏನ್ರಿ? ಹಾಂ ಹಾಂ. ನಿಮ್ಗೆ ಹಂಗೆ ಇಲ್ಲಪ್ಪ, ಅಲ್ಲಿ ಇಲ್ಲ ಅಂದರೆ ಜಸ್ಟ್ ಹೋದ್ರಿಗೆ ಅವರು ಇಲ್ಲ ಹೋಗಿ ಅಲ್ಲಿ ಹೋಟ್ಲ್ ಐತೆ. ಹೋಟ್ಲಿ ಈ ಕಡೆ ಎಂಟ್ರೆನ್ಸ್ ಕಾಣ್ತ ನೋಡಿ, ಅದು ಹಾಂ 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 ಕಾಣ್ತಾ ಸೆಂಟ್ರಿಗೆ ಅಲ್ಲಿ. ಹೋಗ್ತಾವ್ರಿ ಒಳಗಡೆ ಅಲ್ಲಿ. ಆಫೀಸ್ ಅದ. ಹಾಂ, ಥ್ಯಾಂಕ್ ಯು ಸರ್. ಇಲ್ಲಿದೆಯಲ್ಲ ಹೋಟೆಲ್, 100 ರೂಪಾಯಿ ಇರುತ್ತೆ ಊಟ, ಮಾಮೂಲಿ ಎಲ್ಲ ಇದ್ದಿದ್ದು ಚೆನ್ನಾಗಿರುತ್ತೆ. ಬಟ್ ಊಟ ಇಲ್ಲೇ ಬರ್ಬೋದು. ಹಾಂ, 100 ರೂಪಾಯಿ ತೊಗೊತಾರೆ. ಯಾರು ಅದಾರ? ಅಣ್ಣ ಒಂದೊಂದು ರೂಮ್ ನೋಡೋಣ ಹೆಂಗೆ ಕಾಣುತ್ತೆ. ಒಂದು ಫೋಟೋ ತಗೊಳ್ಬೇಕು ಬಟ್ಟೆ ಶಾಪಿಗೆ. ಅಂದರೆ ಇದು ಯಾತ್ರಾ ಸ್ಥಳ ಆಗಿರೋದ್ರಿಂದ ಯಾತ್ರಿಗಳಿಗೆ ಫಸ್ಟ್ ಪ್ರಿಪ್ರೇಷನ್ ಕೊಡಬೇಕಾಗುತ್ತೆ. ಹಾಂ ಹಾಂ ಹಾಂ, ಕರೆಕ್ಟ್. ಇಟ್ಕೊಂಡೆ ನಿಮಗೆ ನಾವು ರೂಮ್ ತೊಗೊಳ್ತೀವಿ. ರೂಮ್ ನಂಬರ್ 2, ರೂಮ್ ನಂಬರ್ 16 ಅಟ್ಯಾಚ್ 2 ಒಂದೊಂದು ತೋರಿಸಿ. ಥ್ಯಾಂಕ್ ಯು ಸರ್. ಅಷ್ಟು ವೆಲ್ಕಮ್ ಸರ್. ಬರ್ರಿ. ಇದು ಅಟ್ಯಾಚ್ ಬಾತ್ರೂಮ್ ಇರೋಲ್ಲ, ಬಾತ್ರೂಮ್ ಹೊರಗಡೆ ಇದೆ ಸಪ್ರೇಟಾಗಿ. ಸಪ್ರೇಟ್ ಅದಾವ್ರಿ ಬಾತ್ರೂಮ್. ಕಾಮನ್ ಟಾಯ್ಲೆಟ್ ಒಂದಿರುತ್ತೆ. ಹಾಂ ಹಾಂ, ಬಾತ್ರೂಮ್ ತಗ ಮತ್ತೆ ಎರಡು ವಿಡಿಯೋ ಸಪ್ರೇಟ್ ಅದಾವ್ರಿ. ಅಟ್ಯಾಚು ಇದೆ, ನಾನ್ ಅಟ್ಯಾಚು ಇದೆ ರೀ. ಹಾಂ ಹಾಂ, ಭಾಳ ನೀಟ್ನೆಸ್ ಆಗಿ ಇಟ್ಕೊಂಡಿದ್ದೀರಿ. ಅದು ಒಂದು ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಕನಕಾಂಗಳ ನೇಮ್ ಚೆನ್ನಾಗಿದೆ. ಕನಕಾಂಗಳ, ಕನಕ ಅಂಗಳ. ಇದು ಬಂದು 300 ಅಲ್ಲ ಎಷ್ಟು?
ನಂಬರ್ ರೂಮ್ ಅಲ್ಲ ಇದು ರೆಂಟ್ ಎಷ್ಟು ಇದು ರೂಮ್ ನಂಬರ್ 16 ಅಲ್ರಿ, 2 ನಂಬರ್ ಅಂತ ತೋರಿಸ್ಬಿಡ್ರಿ. ಇದು ವಾಶ್ರೂಮ್ ಅಲ್ಲಿ ಇದಕ್ಕೆ ಇದು ನಾನ್ ಅಟ್ಯಾಚ್ ಅಲ್ರಿ ಅದು. ಈಗ ಹುಡುಗಿ ಹೆಣ್ಮಕ್ಳಿಗೆ ಅಲ್ಲಿ ಹಾಂ ಅಟ್ಯಾಚ್ ಕೊಟ್ಟು ಕರೆಕ್ಟ್ ಗಂಡು ಮಕ್ಳಿಗೆ ಹೊರಗಡೆ ಇದನ್ನ ತೊಗೋಬೋದು. ಕಾಮನ್ ರೀ ಇದೆ. ಹಾಂ ಕಾಮನ್ ಇದೆಯಲ್ಲ ವಾಶ್ರೂಮ್. ಹಾಂ ಪ್ರೊಡಕ್ಷನ್ ಕ್ಯಾಮ್ರಾದಲ್ಲಿ ಇದು ಇದೆ, ಸ್ಟೈಲ್ ಇದೆ, ವೆಸ್ಟರ್ನ್ ಟಾಯ್ಲೆಟ್ ಇದೆ, ರೆಸ್ಟೋರೆಂಟ್ ಆಯ್ತಾ? ವೆಸ್ಟರ್ನ್ ಇದೆ, ಸ್ನಾನ ಮಾಡೋದಕ್ಕೆ 2 ಇದೆ ಸಪ್ರೇಟಾಗಿ. ತೆಗೀರಿ ಸರಿ. ಬಿಸಿನೀರು ಬರುತ್ತೆ ಅನ್ಸುತ್ತೆ ನಿಮಗೆ. ಇಲ್ಲಿ ಮತ್ತೆ 2 ಟಾಯ್ಲೆಟ್ ಇದೆ. ಚೆನ್ನಾಗಿದೆ ನೋಡ್ರಿ, ಕೂಲ್ ಆಗಿದೆ, ಒಳ್ಳೆ ವೆದರು, ಕ್ಲೀನ್ ಇದೆ. ಅವೆಲ್ಲ ಅಲೌಡ್ ಇಲ್ಲ, ಆಫೀಸಿಯಲಿ ಅದ. ಹಾಂ ಗಲಾಟೆ ಮಾಡೋಂಗಿಲ್ಲ. ರೀಸೆಂಟಾಗಿ ಓಕೆ ಸರಿ ಸರಿ. ಟೋಟಲ್ ಎಷ್ಟು ರೂಮ್ ಅದಾವೆ ಸರ್ ಇಲ್ಲಿ? ಟೋಟಲ್ ಎಷ್ಟು ರೂಮ್ ಅದಾವೆ ರೀ? ಹಾಂ ಒಂದು 20 ರೂಮ್ ಮೇಲೆ ಅದಾವಲ್ಲ? ನನಗೊಂದು 5-6 ಸತ ಸಾಕು. ಹ್ಞೂ ಅದೊಂದು ಹೇಳೋದಂತ ವಿಚಾರಿಸಿ ಎಸ್ ಸರ್. ಅದನ್ನು ಪ್ರಾಧಿಕಾರದಿಂದ ಪರೀಕ್ಷೆ ಮಾಡಿ ಅಲ್ಲಿ ಲೆಟ್ರ್ ಕೊಟ್ಬಿಡೋಣ. ನಾವು ಅರ್ಥ ಇಲಾಖೆ ನಾವು ಬಿಲ್ ತರಿಸ್ತೀವಲ್ಲ, ಅದು ಕಟ್ಟಿದ್ರೆ ಹೊರತ ಇಲಾಖೆ ನಾವು ಸಿಗ್ನೇಚರ್ ಕೊಡ್ತೀವಲ್ಲ, ಅದನ್ನು ಅಟ್ಯಾಚ್ ಮಾಡಿಕೊಟ್ಬಿಟ್ಟು ಇದು ಅಟ್ಯಾಚ್ ಅಲ್ರಿ? ಹಾಂ 2 ಬೆಡ್ಡು. ಓಕೆ ಅದನ್ನು ತುಂಬ ಕೆಲಸ. ಹ್ಞೂ ಓಕೆ ಸರ್, ಥ್ಯಾಂಕ್ ಯು. ಕ್ಲೋಸ್ ಮಾಡಿ. ಅಲ್ಲಿ ಇನ್ನೊಂದು ಬೆಡ್ ಹಾಕ್ತಿರ್ಬೋದು ಸರ್. ಎಕ್ಸ್ಟ್ರಾ ಬೆಡ್ ಹಾಕ್ತೀರಲ್ಲ ಸರ್? ಹಂಗೆ ಈಗ ಇಲ್ಲಿ 2 ಬೆಡ್ ಇದಾವೆ. ಈ ರೂಮಲ್ಲಿ ಇನ್ನೊಂದು ಎಕ್ಸ್ಟ್ರಾ ಬೆಡ್ ಅಂದ್ರೆ ಹಾಕ್ತೀರಿ, ಒಂದು 2-3 ಎಕ್ಸ್ಟ್ರಾ ಬೆಡ್ ಹಾಕಿರಿ ಅಂದ್ರೆ ಹಾಕ್ತೀರಿ. ಅದಕ್ಕೆ 105 ರೂಪಾಯಿ ಎಕ್ಸ್ಟ್ರಾ ಇದೆ. ಅದೇ ಅಲ್ಲ ಸರ್ ಒಟ್ಟು. ಸರ್ ಅದೊಂದು ಕ್ಲಾರಿಟಿ ತಗೊಂಡ್ಬನ್ನಿ ಸರ್. ಇದಾರ ನೋಡಿ ಒಳಗಡೆ? ಇಲ್ಲ ಹೋಗಿರ್ಬೇಕು, ಆ ಕಡೆ ಹೋದಂಗಿದೆ. ಇಲ್ಲ ಇದ್ದಾರೆ. ಏನು ಹಾಕೊಂಡು ಅವರು ನಂಬರ್ ಹೇಳ್ತಾರಲ್ಲ, ಇನ್ಫಾರ್ಮೇಷನ್ ಸಿಗುತ್ತೆ ಸರ್. ಈಗ ಇದರಲ್ಲಿ 2 ಬೆಡ್ ಇದೆಯಲ್ಲ, ಇನ್ನು ಎಕ್ಸ್ಟ್ರಾ ಒಂದು 2 ಬೆಡ್ ಅಂದ್ರೆ ಆ್ಯಡ್ ಮಾಡಿಕೊಡ್ತೀರಿ? ಒಂದು ಆಗಲಿ 2 ಆಗಲಿ ಅದು ಎಕ್ಸ್ಟ್ರಾ ಮಾಡಿ ಕೊಡ್ತೀವಿ, ಅದು ಎಕ್ಸ್ಟ್ರಾ ಚಾರ್ಜ್ ಆಗ್ತದೆ. ಅದೇ ಅದು ಆಗಲಿ ಮಾಡಿಕೊಡ್ತೀರಾ? ಥ್ಯಾಂಕ್ ಯು. ಕಾಟ್ ಇಲ್ಲ ನಿಮ್ಗೆ ಒಂದು ಬೆಡ್ ಹಾಕ್ಕೊಡೋದು. ಹಾಂ ಹಾಂ ಎಕ್ಸ್ಟ್ರಾ ಒಂದು ಪರ್ ಡೇ 150 ರೂಪೀಸ್ ಆಗ್ತದೆ ಸರ್. ಇದು ಏನಿದೆ ಅದೇ ಸರ್. ಹಾಂ ಇದೇ ರೀತಿ ಅದನ್ನು ಒಂದು ಫೋಟೋ ಹೊಡ್ಕೊಂಡ್ಬಿಟ್ರೆ ನಿಮಗೆ ಮಾಹಿತಿ ಕೊಡ್ತೀವಿ. ಸರ್ ಇನ್ನೊಂದು ಈಗ ಅದು ರಹಿತ ಕೊಠಡಿ ಅಂತ ಇದೆಯಲ್ಲ ಸರ್, 300 ರೂಪಾಯಿ ಇಬ್ಬರು ಅದರಲ್ಲಿ ಇರ್ತೀವಿ. ಎಕ್ಸ್ಟ್ರಾ ಬೆಡ್ ಬೇಕಾದ್ರೆ ಒಂದು ಹಾಕ್ಕೊಡ್ತೀವಿ, ಅದಕ್ಕೆ ಎಕ್ಸ್ಟ್ರಾ 105. ಹೌದು ಥ್ಯಾಂಕ್ಸ್. ಟೈಮ್ ಬರ್ತೆ ನೋಡ್ಕೊಂಡು ಲೆಟರ್ ತೊಗೊಂಡು
ಸರ್ ಜೊತೆ ಮಾತಾಡ್ತೀನಿ. ನಾವು ಒಂದು ಅದು ವಾರ್ತಾ ಇಲಾಖೆಯಿಂದ ಒಂದು ಲೆಟರ್ ತಗೊಂಡಿರ್ತೀವಿ ಸರ್ ಇಲ್ಲಿ DC ಪರ್ಮಿಷನ್ ತಗೊಳಕ್ಕೆ ಲೊಕೇಶನ್ಗೆ. ಸೊ ಅದನ್ನ ಅಟ್ಯಾಚ್ ಮಾಡಿಬಿಟ್ಟು ಮತ್ತು ಇಲ್ಲಿ ಪರ್ಮಿಷನ್ ಅದೆಲ್ಲದೂ ಮಾಡ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು. ಆಯ್ತು ಸರ್. ಇದೊಂದು ನಿಮಗೆ ಓಕೆ ಅನ್ನೋದು ಇದೊಂದು ಲೆಟರ್ ಕೊಡ್ಬೇಕಾಗತ್ತೆ. ಆಯ್ತು ಇದೆಯಲ್ಲ ಕೊಡೋಣ ಸರ್. ಲೋಕಲ್ ಸ್ಟೇಷನ್ ಒಂದು ಲೆಟರ್ ಕೊಟ್ಟು ಪರ್ಮಿಷನ್ ತೊಗೋತೀವಿ. ನಿಮಗೆ ಭದ್ರತೆಗೆ ಹೌದು 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 ಸರ್. ನಮಗೂ ಅದು ಅನುಕೂಲ ಆಗುತ್ತೆ ನೋಡ್ರಿ. ತೊಗೊಂಬಿಟ್ರೆ ನಮಗೂ ಹೊರಗಡೆ ಎಲ್ಲ ಔಟ್ಡೋರ್ ಶೂಟ್ ಮಾಡ್ಬೇಕಾರೆ. ಏನೋ ವ್ಯತ್ಯಾಸ ಆದರೂ ನಿಮಗೆ ಸಪೋರ್ಟ್ ಮಾಡಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸರಿ. ಥ್ಯಾಂಕ್ ಯು ಸರ್. ಅದಂತೂ ಹೆಂಗಿದ್ರೆ ತೊಗೊಳ್ಳೇಬೇಕಲ್ರಿ ನಾವು. ಲೊಕೇಶನ್ ಔಟ್ಡೋರ್ ಶೂಟ್ ಮಾಡ್ಬೇಕಾದ್ರೆ ಸ್ಟೇಷನ್ ಲೋಕಲ್ ಸ್ಟೇಷನ್ ಪರ್ಮಿಷನ್ ಬೇಕೇ ಬೇಕು. ಅದನ್ನು ತೊಗೊಂಬರೋದು ನಾವು ಸರ್ ಅದು 150 ರೂಪಾಯಿ ಇದನ್ನ ಹೇಳಿದ್ರಲ್ಲ ಸರ್, 400 ರೂಪಾಯಿ ಅಟ್ಯಾಚ್ ಬಾತ್ರೂಮು ಒಂದು ಬೆಡ್ ಹಾಕ್ಬಿಟ್ರೆ 3 ಜನ ಹೋಗ್ಲಿ ಸರ್ ಪರವಾಗಿಲ್ಲ. ಒಂದು 400 ರೂಪಾಯಿ ಆಗುತ್ತೆ. 150 ರೂಪಾಯಿ ಅಂದರೆ 500 ರೂಪಾಯಿ ಲೆಕ್ಕಾಚಾರದಲ್ಲಿ 3 ಜನ ಅಷ್ಟೇ ಆಗ್ತಾರಲ್ಲ. ಸೂಪರ್ಲ್ಲ ಸರ್. ಬೆಡ್ ಇರುತ್ತೆ, ಫ್ಯಾನ್ ಇರುತ್ತೆ, ಎಲ್ಲ ನೀಟಾಗಿ ವ್ಯವಸ್ಥೆ ಇರುತ್ತೆ. ಆರಾಮಾಗಿ ಬರ್ಬೋದು. ಹೌದು ವೆಹಿಕಲ್ ನಿಲ್ಸೋ ಜಾಗ ಎಲ್ಲ ಇದೆ. ಸಾಕಷ್ಟು ನಮ್ಮ ವೆಹಿಕಲ್ಸ್ ಆರಾಮಾಗಿ ನಿಲ್ಸ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರದ ಪೂರ್ತಿ ಕಟ್ಟಡನ ಆಲ್ಮೋಸ್ಟ್ ತೋರ್ಸಕ್ಕೆ ಕವರ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಒಳಗಡೆ ರೂಮಿನ ವ್ಯವಸ್ಥೆ ಹೇಗಿದೆ ಮತ್ತು ರೂಮಿನ ರೆಂಟ್ ಎಷ್ಟು, ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಿತ್ತು, ಒಳಗಡೆ ಹೋದರೆ ಏನೆಲ್ಲ ಪ್ರೊಸೀಜರ್ ಇದೆ ಅನ್ನೋದು ಆಲ್ಮೋಸ್ಟ್ ನಿಮಗೆಲ್ಲ ಮಾಹಿತಿ ಮುಟ್ಟಿರುತ್ತಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.